ಅಪ್ಪಗೆ ಹುಷಾರಿದ್ದಿಲ್ಲ, ಸೀರಿಯಸ್ ಆಗಿದೆ ಅಂತ ಜಯದೇವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಎಲ್ಲಿಗೆ ಬಂದಿದ್ರು? ಗುಡೇಟಿಗೆ ಮನೆ ಹತ್ರ ಬಂದಿದ್ರು ಅಂದ್ರೆ ನಿಮ್ಮ ನಮ್ಮ ಹುಡುಗ. ಆಮೇಲೆ ಒಂದು 10 o'clock ಆಗಿತ್ತು. ಆಮೇಲೆ ಸರಿ ನಾವು ನಿಜ ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಕಾರಲ್ಲಿ ಬರಲ್ಲ, ನಾವು ಬೈಕಲ್ಲಿ ಬರ್ತೀವಿ ಅಂತ ಹೇಳಿದ್ವಿ. ಸೊ ಅದರಿಂದ ನಾವು ಬೈಕಲ್ಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಯಾರ್ಯಾರು ಹೊರಟಿದ್ರಿ? ನಾನು, ನಮ್ಮ ಹಸ್ಬೆಂಡ್, ಆಮೇಲೆ ಇವ್ರ ತಂಗಿ. ಆಮೇಲೆ ನಮ್ಮಮ್ಮವರು ಕಾರಲ್ಲಿ ಬಂದ್ಬಿಟ್ಟು ನಿಲ್ಸು ಅಂತಾನೆ ಹೇಳ್ತಾ ಇದ್ರು, ಅವರ ನೋಡ್ಕೊಂಡು. ನಾವು ನಿಲ್ಸಿಲ್ಲ, ನೆದ್ಲೂರ್ ಹತ್ರ. ಆಮೇಲೆ ನಾವು ಬೇಗ ಬಂದ್ಬಿಟ್ರಿ. ಆಮೇಲೆ NH ಹತ್ರ ಬಂದ್ಬಿಟ್ಟು ನಮ್ಮನ್ನೇ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ರು. ಕಾರಲ್ಲ? ಎಷ್ಟು ಕಾರು? ಒಂದೊಂದು ಶಿಫ್ಟ್ ಅಲ್ಲೇ ಇತ್ತು ಗೇಟಲ್ಲಿ. ಆಮೇಲೆ ನಾವು ಈಗ ಜಿಗ್ನಿ ಮೇಲೆ ಹೋಗ್ಬಿಟ್ವಿ. ಮತ್ತೆ ಅಷ್ಟರಲ್ಲಿ ಅವ್ರು ಬಂದ್ಬಿಟ್ಟು ಫಾಲೋ ಮಾಡ್ಕೊಂಡೇ ಬರ್ತಾ ಇದ್ರು, ನಾವು ಬೇಗ ಬಂದ್ಬಿಟ್ರಿ. ಆಮೇಲೆ NH ಹತ್ರ ಬಂದ್ಬಿಟ್ಟು U-turn ತಗೊಂಡ್ಬರೋಷ್ಟರಲ್ಲಿ ಬಂದ್ಬಿಟ್ಟು ಗುದ್ಬಿಟ್ಟು ಬೀಳಿಸ್ಬಿಟ್ರು ನಮ್ಮೂರ್ನು. ಯಾವ ಕಾರ್? ನೆಕ್ಸನ್ ಕಾರ್? ನೆಕ್ಸನ್ ಕಾರ್. ಆಮೇಲೆ ಇದ್ರು ಕರ್ಕೊ ಅಂತ ಹೇಳ್ತಾ ಇದ್ರು. ಅಷ್ಟ್ರಲ್ಲಿ ನಾವು ಬೈಕ್ ಎಲ್ಲ ಬಿಟ್ಬಿಟ್ಟು ಓಡ್ಬಿಟ್ಟು ನನ್ನನ್ನ. ಆಮೇಲೆ ಹೈವೇ ಹತ್ರ ಹತ್ಬಿಟ್ಟು ನಾವು ಆ ಕಡೆ ರೋಡ್ಗೆ ಹೋಗ್ಬಿಟ್ವಿ. ಅಷ್ಟರಲ್ಲಿ ಅವ್ರು ಆಮೇಲೆ ಹೋಗ್ಬಿಟ್ರು ಕಾರಲ್ಲಿ. ಆಮೇಲೆ ಇವ್ರ ಫ್ರೆಂಡ್ಸ್ ಇದ್ರು, ಬೈಕ್ ತಗೊಂಡ್ಬಂದ್ರು, ಜಿಗ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ. ಆಮೇಲೆ ಅಲ್ಲಿಂದ ಸೂರ್ಯ ಸಿಟಿಗೆ ಬಂದ್ವಿ. ಆಮೇಲೆ ಅಲ್ಲಿ ಬಂದು ಕಂಪ್ಲೇಂಟ್ ಕೊಟ್ವಿ. ಯಾಕೆ ನಿಮ್ಮನ್ನ ಕಿಡ್ನಾಪ್ ಮಾಡೋಕೆ ಟ್ರೈ ಮಾಡಿದ್ರು ನಿಮ್ಮ ತಾಯಿಯವರು? ಅವ್ರಿಗೆ ಇಷ್ಟ ಇಲ್ವಂತೆ ನಾನು ಇವನ ಜೊತೆ ಇರೋದು, ಅದಕ್ಕೆ. ಅಂದ್ರೆ ಲವ್ ಮಾಡಿ ಮದುವೆ ಮಾಡ್ಕೊಂಡ್ರಾ? ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ರಿ? 8 ವರ್ಷ. 8 ವರ್ಷ. ಈ ವಿಚಾರ ನಿಮ್ಮ ಮನೆಯಲ್ಲಿ ಗೊತ್ತಿತ್ತಾ? ಮೊದಲಿಂದನೂ ಗೊತ್ತಿತ್ತು. ಏನು ಹೇಳ್ತಾ ಇದ್ರು ನಿಮಗೆ? ಬೇಡ, ಬಿಟ್ಬಿಡು, ಆ ಕ್ಯಾಶ್ ನಮ್ಗೆ ಸೆಟ್ ಆಗಲ್ಲ ಅಂತ ಹೇಳ್ತಾ ಇದ್ರು. ವಿರೋಧ ಏನಕ್ಕೆ? ಮದುವೆ ಆಗಿರೋದು ನಿಮ್ಮ, ಈಗ ನೀವು ಮದುವೆ ಆಗಿರೋ ನಿಮ್ಮ ಫ್ಯಾಮಿಲಿಯವರು ವಿರೋಧ ಮಾಡ್ತಿರೋದು ಏನಕ್ಕೆ ಗೊತ್ತಿಲ್ಲ. ಕ್ಯಾಶಿಸಮ್ ನೋಡ್ತಾ ಇದ್ದಾರೆ. ಸೊ ಅದರಿಂದ ಈಗ ಏನಾಗಬೇಕಮ್ಮ ನಿಮಗೆ? ನಿಮ್ಗೇನಾದ್ರು ಪ್ರಾಣ ಬೆದರಿಕೆ ಇದೆಯಾ? ಹೌದು. ಏನಾಗಬೇಕು? ಪೊಲೀಸರ ಕಡೆಯಿಂದ ಏನು ಸಪೋರ್ಟ್ ಬೇಕು ನಿಮಗೆ? ಬಟ್ ಅವರಿಂದ ನಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು ಅಷ್ಟೇ. ಮದುವೆ ಆಗಿದ್ದೀರಾ ನೀವು? ಎಷ್ಟು ದಿನ ಆಯ್ತು ಮದುವೆ ಆಗಿ? 15 days ಬ್ಯಾಕ್. ಎಲ್ಲಿ ಮದುವೆ ಆಗಿದೆ? ಗುಡ್ಡೇಟಿ ಯಲ್ಲಮ್ಮ ಟೆಂಪಲಲ್ಲಿ. ಹಿಂದೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿತ್ತು ಸ್ಟೇಷನಲ್ಲಿ? ಅವ್ರು ಆ ಥರ ಕೊಟ್ಟಿದ್ರು. ನಿಮ್ಮ ತಂದೆಯವರು ಕೊಟ್ಟಿದ್ರು? ಅವಾಗ ಸ್ಟೇಟ್ಮೆಂಟ್ ಮಾಡಿದ್ರು. ಎಲ್ಲ ಕಾಂಪ್ರಮೈಸ್ ಆದರೂ ಮತ್ತೆ ಅವ್ರು ಇದೇ ಥರ ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ಗೇನಾದರೂ ಪ್ರಾಣ ಬೆದರಿಕೆ ಆ ಥರ ಇದೆಯಾ? ಆ ಥರ ಏನು ಮಾಡ್ಬೋದು ಅವರು? ಗೊತ್ತಿಲ್ಲ, ಏನಾದರೂ ಮಾಡ್ಬೋದು. ನಿಮ್ಮ ತಾಯಿಯವ್ರು ಏನು ಹೇಳಿದ್ರು ನಿನ್ನೆ ಬಂದು ನಿಮಗೆ? ನೆನೆ ಬಂದ್ಬಿಟ್ಟು ನಮ್ಮ ತಂದೆಗೆ ಹುಷಾರಿಲ್ಲ, ನೋಡ್ಕೊಂಡು ಹೋಗ್ಯಾ ಬಾ ಅಂತಾನೆ ಕರೆದಿದ್ದು. ಅಷ್ಟರಲ್ಲಿ ಈ ಥರ ಮಾಡಿದ್ದಾರೆ. ಎಷ್ಟು ಜನ ಬಂದಿದ್ರು ಮನೆ ಹತ್ರ? ಇಬ್ಬರೇ ಬಂದಿದ್ದು. ಗೇಟಲ್ಲಿ ನೋಡಿದ್ರೆ 2 ಕಾರಲ್ಲಿ ಬರ್ತಾ ಇದ್ರು. ಯಾರ್ಯಾರು ಬಂದಿದ್ರು? ನನಗೆ ಗೊತ್ತಿಲ್ಲ, ಕರೆಕ್ಟಾಗಿ ನೋಡಿಲ್ಲ. ನಮ್ಮ ಚಿಕ್ಕಪ್ಪ ಆಮೇಲೆ ನಮ್ಮ ಮಮ್ಮಿ ಇದ್ರು ಕಾರಲ್ಲಿ ಅಷ್ಟೇ. ನಿಮ್ಮ ಹೆಸರು? ದಿವ್ಯಾ ಅಂತ.